ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇದೇ ದಿನಾಂಕ 31/1/2025 ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಪವಿತ್ರವಾದ ಮಲಪ್ರಭಾ ನದಿಯಲ್ಲಿ ಚಿಕನ್ ಅಂಗಡಿಕಾರರು ಕೋಳಿ ಕಾಲುಗಳನ್ನ ಎಸೆದು ಮಾಂಸದ ಅಡ್ಡಿಯನ್ನಾಗಿ ಮಾಡಿಕೊಂಡು ನದಿಯನ್ನ ಹಾಳು ಮಾಡ್ತಾ ಇದ್ದಾರೆ ಎಂಬ ವಿಷಯವನ್ನ ನಮ್ಮ ಟಿವಿ 20 ಕನ್ನಡ ವಾಹಿನಿಯಲ್ಲಿ ಎಳೆಯಾಗಿ ಪ್ರಸಾರ ಮಾಡಲಾಗಿತ್ತು. ಈಗ ನಮ್ಮ ವರದಿಗೆ ಎಚ್ಚೆತ್ತುಕೊಂಡ ಮುನವಳ್ಳಿ ಪಟ್ಟಣದ ಪುರಸಭೆ ಮುಖ್ಯ ಅಧಿಕಾರಿಗಳು ಆದ ಮಹೇಂದ್ರ ತಿಮ್ಮಾಡಿ ಅವರು ಚಿಕನ್ ಅಂಗಡಿ ಹಾಗೂ ಮಾಂಸದ ಹೋಟೆಲ್ ಅಂಗಡಿಕಾರರಿಗೆ ತರಾಟೆಗೆ ತೆಗೆದುಕೊಂಡು ಅಂಗಡಿಕಾರರಿಗೆ ನೋಟಿಸ್ ಕೊಟ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಇಂತಹ ಘಟನೆ ಕಂಡುಬಂದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಾಗ ಇಲ್ಲ ನಮ್ಮ ಅಂದ್ರೆ ನಿಮ್ಮ ಮನಿ ಹಿತ್ತಲ್ದಾಗ ನಿಮ್ಮ ಮನಿ ಮುಂದೆ ಜಾಗ ಇರ್ತಾವ, ಅಲ್ಲಿ ತೆಗೆದು ಹಾಕೋಬೇಕಿರ್ತಾಗ ಅಲ್ಲಿ ಮುಚ್ಕೋಬೇಕು. ಅದು ಗೊಬ್ಬರ ಆಗತ್ತ. ನಿಮ್ಮ ಗಿಡ ಹೂವಿನ ಗಿಡಗಳಿದ್ರೆ ನಿಮ್ಮ ಹೊಲದ ಬಿದ್ರೆ ಅದು ಗೊಬ್ಬರ ಆಗತ್ತೆ, ಗೊತ್ತಾಗತ್ತೆ. ಹೊಲ ಇದ್ದವ್ರಿಗೆ ಏನಿಲ್ಲ, ಅಲ್ಲಿ ನಿಮ್ಮ ಮನೆ ಮುಂದೆ ಗಿಡಗಳು ಇರ್ತಾವ, ಅದು ಗೊಬ್ಬರ ಆಗತ್ತ. ಅದು ಸುತ್ತ ಹಾಕಿದ್ರೆ ಸಾಕು. ಏನು ಹಸಿ ಇದು ವನ ಇದು ಇರ್ತಲ್ಲ, ಅದನ್ನ ನೀವು ಹಾಕ್ಬೋದು, ಅದು ಅಲ್ಲೇ ತಾನೇ ಕೊಟ್ಟು ಗೊಬ್ಬರ ಆಗತ್ತೆ. ಹಸಿ ಇದ್ದಿದ್ದು ಗಿಡಕ್ಕೆ ನೀರು ಹಾಕತ್ತೆ. ಅದ ಮುಸ್ರಿ ನೀರು ಇರ್ತೀವಲ್ಲ ನಾವು, ನಿಮ್ಮ ಖಾನಾವಳಿಗಿರಲಿ ಇದ್ರಾಗಿರಲಿ, ನದಿ ಒಳಗೆ ಯಾರಾದ್ರೂ ಹಾಕಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿ ಕ್ರಿಮಿನಲ್ ಕೇಸ್ ಮಾಡ್ತೀವಿ. ಎಲ್ಲ ಅಂಗಡಿ ಸೀಜ್ ಮಾಡ್ತೀವಿ, ಒಬ್ರು ಯಾವನೋ ಮಾಡಿದ್ದಾರೆ. ಇದಕ್ಕೆ ನೀವು ಅಂಗಡಿಯವರು ಸಹಕಾರ ಕೊಡಬೇಕು, ಇಡೀ ಪಟ್ಟಣದ ಜನತೆ ನಮ್ಗೆ ಸಹಕಾರ ಕೊಡಬೇಕು, ನಮ್ಮ ಪುರಸಭೆಗೆ, ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಆಡಳಿತ ಮಂಡಳಿಗೆ. ಇನ್ನು ಮುಂದೆ ಆದ್ರೂ ನದಿಯ ಸ್ವಚ್ಛತೆ ಹಾಳಾಗದಂತೆ ನೋಡಿಕೊಳ್ಳಬೇಕೆಂಬುದೇ ನಮ್ಮ ಟಿವಿ 20 ಕನ್ನಡ ವಾಹಿನಿಯ ಆಶಯವಾಗಿದೆ. ವೀರೇಶ್ ಬೆಣಚಿನಮರಡಿ, ಟಿವಿ 20 ಕನ್ನಡ ನ್ಯೂಸ್, ಮುನವಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.